ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ. ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ. ಸುಂದರ ನಗರಕ್ಕೆ ಸ್ವಾಗತವಿರಲಿ. ನೀರಿರಲಿ, ನಿರ್ಮಲವಾಗಿರಲಿ, ನೀರು ಇರಲಿ, ನೀರು ನಿರ್ಮಲವಿರಲಿ. ನೀರು ಇರಲಿ, ನೀರು ನಿರ್ಮಲವಿರಲಿ, ನೀರು ಇರಲಿ, ನೀರು ನಿರ್ಮಲವಿರಲಿ. ನಗು ನಗುತ್ತಾ ನೀರು ಕೊಡುವ ನಾರಿಯರು ಬರಲಿ. ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ. ಸುಂದರ ನಗರಕ್ಕೆ ಸ್ವಾಗತವಿರಲಿ. ನಗರ ತುಂಬಾ ಹೂದೋಟವಿರಲಿ, ನಗರ ತುಂಬಾ ಹೂದೋಟವಿರಲಿ, ಹಳ್ಳಿ ತುಂಬಾ ಹೂದೋಟವಿರಲಿ, ಹಳ್ಳಿ ತುಂಬಾ ಹೂದೋಟವಿರಲಿ. ನೀರು ಹರಿದೋಗಲು ಚರಂಡಿಗಳಿರಲಿ, ಕೊಳೆ ನೀರು ಹರಿದೋಗಲು ಚರಂಡಿಗಳಿರಲಿ. ನೀರು ಹರಿದೋಗಲು ಚರಂಡಿಗಳಿರಲಿ, ಕೊಳೆ ನೀರು ಹರಿದೋಗಲು ಚರಂಡಿಗಳಿರಲಿ. ಮನೆ ಮಂಟಪವಾಗಿರಲಿ, ನಗರ ಗುಡಿಯಾಗಿರಲಿ. ಮನೆ ಮಂಟಪವಾಗಿರಲಿ, ನಗರ ಗುಡಿಯಾಗಿರಲಿ. ಮನೆ ಮಂಟಪವಾಗಿರಲಿ, ನಗರ ಗುಡಿಯಾಗಿರಲಿ. ಮನೆ ಮಂಟಪವಾಗಿರಲಿ, ನಗರ ಗುಡಿಯಾಗಿರಲಿ. ರುಚಿಯೇ ನಮ್ಮ ಗುರಿಯಾಗಿರಲಿ, ರುಚಿಯೇ ನಮ್ಮ ಗುರಿಯಾಗಿರಲಿ. ಹಸಿರೇ ನಮ್ಮ ಉಸಿರಾಗಿರಲಿ, ಹಸಿರೇ ನಮ್ಮ ಉಸಿರಾಗಿರಲಿ, ಹಸಿರೇ ನಮ್ಮ ಉಸಿರಾಗಿರಲಿ. ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ. ಸುಂದರ ನಗರಕ್ಕೆ ಸ್ವಾಗತವಿರಲಿ. ಬಡವನೇ ಇರಲಿ, ಬಡೆಯನೇ ಇರಲಿ, ಬಡವನೇ ಇರಲಿ, ಶ್ರೀಮಂತನೇ ಇರಲಿ. ಬಡವನೇ ಇರಲಿ, ಶ್ರೀಮಂತನಿರಲಿ, ಬಡವನೇ ಇರಲಿ, ಶ್ರೀಮಂತನೇ ಇರಲಿ. ಬಲವಾದ ತೀರಿಸಲು ಶೌಚಾಲಯವಿರಲಿ, ಬಲವಾದ ತೀರಿಸಲು ಶೌಚಾಲಯವಿರಲಿ. ಬಲವಾದ ತೀರಿಸಲು ಶೌಚಾಲಯವಿರಲಿ, ಬಲವಾದ ತೀರಿಸಲು ಶೌಚಾಲಯವಿರಲಿ. ನಡುವೆ ವಸ್ತ್ರಗಳಿರಲಿ, ಮಹಡಿ ಮಹಲುಗಳಿರಲಿ. ನಡುವೆ ವಸ್ತ್ರಗಳಿರಲಿ, ಮಹಡಿ ಮಹಲುಗಳಿರಲಿ. ನಡುವೆ ವಸ್ತ್ರಗಳಿರಲಿ, ಮಹಡಿ ಮಹಲುಗಳಿರಲಿ. ನಡುವೆ ವಸ್ತ್ರಗಳಿರಲಿ, ಮಹಡಿ ಮಹಲುಗಳಿರಲಿ. ರುಚಿಯೇ ನಮ್ಮ ಗುರಿಯಾಗಿರಲಿ, ರುಚಿಯೇ ನಮ್ಮ ಗುರಿಯಾಗಿರಲಿ. ಹಸಿರೇ ನಮ್ಮ ಉಸಿರಾಗಿರಲಿ, ಹಸಿರೇ ನಮ್ಮ ಉಸಿರಾಗಿರಲಿ, ಹಸಿರೇ ನಮ್ಮ ಉಸಿರಾಗಿರಲಿ. ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ. ಸುಂದರ ನಗರಕ್ಕೆ ಸ್ವಾಗತವಿರಲಿ. ನೀರಿರಲಿ, ನಿರ್ಮಲವಾಗಿರಲಿ, ನೀರು ಇರಲಿ, ನೀರು ನಿರ್ಮಲವಿರಲಿ. ನೀರು ಇರಲಿ, ನೀರು ನಿರ್ಮಲವಿರಲಿ, ನೀರು
ಸ್ವಾತಂತ್ರ್ಯವಿರಲಿ, ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ, ಸುಂದರ ನಗರಕ್ಕೆ ಸ್ವಾಗತವಿರಲಿ. ನಮ್ಮ ಸರ್ ಮತ್ತೆ ಮೇಡಮ್ ಅವರು ಹೇಳಿರೋ ನಿಟ್ಟಿನೊಳಗೆ ಸ್ವಚ್ಛ ಅನ್ನೋದು ಬಹಳ ಮುಖ್ಯ. ಆ ಸ್ವಚ್ಛತೆ ಅನ್ನೋದನ್ನೇ ನಮ್ಮ ಮನಸ್ಸನ್ನ ಏನ್ ಮಾಡೋದು ಅಂದ್ರೆ ಶುಭ್ರಗೊಳಿಸ್ತದ, ಅದು ನಿರ್ಮಲ್ಯಗೊಳಿಸ್ತದ. ಹಾಗಾಗಿ ಈ ದೇಶದಲ್ಲಿ ಡಾಕ್ಟರ್ ಆಗೋದಕ್ಕೆ ಟ್ರೈನಿಂಗ್ ಇದಾವೆ, ಈ ದೇಶದಲ್ಲಿ ಡಾಕ್ಟರ್ ಆಗೋದಕ್ಕೆ ಟ್ರೈನಿಂಗ್ ಇದಾವೆ, ಇಂಜಿನಿಯರ್ ಆಗೋದಕ್ಕೆ ಟ್ರೈನಿಂಗ್ ಇದಾವೆ, ಶಿಕ್ಷಕರಾಗೋದಕ್ಕೆ ಟ್ರೈನಿಂಗ್ ಇದಾವೆ. ಆದರೆ ಮನುಷ್ಯ ಆಗೋದಕ್ಕೆ ಟ್ರೈನಿಂಗ್ ಇಲ್ಲ. ಮನುಷ್ಯ ಆಗೋದಕ್ಕೆ ಟ್ರೈನಿಂಗ್ ಯಾವ್ದು ಅಂತಂದ್ರೆ NSS ಕ್ಯಾಂಪ್ ಅಂತಾನೆ ತಿಳ್ಕೊಳ್ಬೇಕು. ಇಲ್ಲಿ ಯಾರು ಬರ್ತಾರೆ ಅವರು ಮನುಷ್ಯರಾಗ್ತಾರೆ. ಇಲ್ಲಿ ನಾವು ಕೂಡ ಹಾಗೆ ಬಂದಿರೋದು, ನಾವು ಕೂಡ ಬಂದಿರೋದೇ ಈ ತರದ ಏನೆಲ್ಲ ಕಲ್ತಿದ್ದೀವಿ, ಎಷ್ಟೆಲ್ಲ ಕಲ್ತಿದ್ದೀವಿ. ನಮಗೆ ಬದುಕು ಕೊಟ್ಟಿರೋದು ಯಾವುದು ಅಂತಂತಂದ್ರೆ ಅದು ಈ ತರದ ಕ್ಯಾಂಪ್ಗಳು, ಈ ತರದ ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥ ಆಲೋಚನೆಗಳು. ಬಹುಶಃ ನಾವು ಇಲ್ಲಿ ಎಲ್ಲಾ ಕಡೆ ಮಾಡದಂಗೆ ವಿನಯ ಒಕ್ಕುಂದವ್ರು ಅದಾರ ಅಂದ್ರ ಬಹಳ ಕಟ್ಟಬದ್ಧತೆ ಒಳಗೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕು. ಇದು ಸೂಕ್ಷ್ಮ ಪ್ರದೇಶ ನಮ್ಗೆ. ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಶಿಸ್ತುಬದ್ಧವಾಗಿ ನಮ್ಮನ್ನು ನಡೆಸಿಕೊಂಡಿದ್ದಾರೆ, ನಿಮ್ಮನ್ನು ನಡೆಸಿಕೊಂಡಿದ್ದಾರೆ, ಈ ಕಾಲೇಜನ್ನು ನಡೆಸಿಕೊಳ್ತಾ ಇದ್ದಾರೆ. ಹಾಗಾಗಿ ಬುದ್ಧಿವಂತರ ಮಧ್ಯೆ ಬುದ್ಧನಾಗಿರ್ಬೇಕಂತೆ, ಮೂರ್ಖರ ಮಧ್ಯೆ ಮೌನವಾಗಿರ್ಬೇಕಂತೆ, ಸಂತರ ಮಧ್ಯೆ ಶಾಂತವಾಗಿರ್ಬೇಕಂತೆ, ಸಂಬಂಧಿಕರ ಮಧ್ಯೆ ಸುಮ್ಮನಿರ್ಬೇಕಂತೆ, ಒಂದ್ ದಿವಸ ಮಿಂಚಿ ಮರಿ ಆಗ್ಬೇಕಂತೆ, ಆ ಮಿಂಚನ್ನ ಜನ ನಿಂತು ನೋಡಿ ಬೆರಗಾಗ್ಬೇಕಂತ ಅಂತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ರೆಡಿ ಮಾಡ್ತಕ್ಕಂಥ ಒಂದು ಅದ್ಭುತ ಶಾಲೆ ಇದು. ಹಾಗಾಗಿ ಈ ಶಾಲೆಯಲ್ಲಿ ನಾವು ಹಿಂದೊಂದು 4 ವರ್ಷದಿಂದ ಬಂದಿದ್ವಿ. ಅವಾಗ ಅವರು ರೀಚಾರ್ಜ್ ಮಾಡಿಸ್ತಾರೆ. ನಮಗೂ ಕೂಡ ನಿಮ್ಮನ್ನು ಕೂಡ ರೀಚಾರ್ಜ್ ಆಗ್ಬೇಕು. ನೀವು ರೀಚಾರ್ಜ್ ಆಗ್ಬೇಕು, ನಾವು ರೀಚಾರ್ಜ್ ಆಗ್ಬೇಕು. ಹಾಗೆ ಮಾಡ್ತಕ್ಕಂಥದ್ದು NSS. ಹಾಗೆ ದಯವಿಟ್ಟು ಏನು ಅಂತಂತಂದ್ರೆ ಒಂದು ಮಾತನ್ನ ಮೇಡಮ್ ಅವ್ರು ಹೇಳಿದ್ರು, ಏನು ಅಂತಂದ್ರೆ ಮೊಬೈಲ್ ಅನ್ನ ಹೆಚ್ಚು ಬಳಸಬೇಡಿ ಅಂತ. ಇದು ಕಳಕಳಿಯ ಮಾತು. ಒಂದು ನಾನು ಶಾಲಿ ಕಲಿತೀನೋ, ಫಸ್ಟ್ ಬರ್ತೇನೋ, ರ್ಯಾಂಕ್ ಬರ್ತೇನೋ, ನೌಕರಿ ತಗೋತೀನೋ ಗೊತ್ತಿಲ್ಲ. ನಮ್ಮಪ್ಪ ನಮ್ಮ